ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಪ್ರಧಾನಮಂತ್ರಿ ಆವಾಸ ಯೋಜನೆ ಅಡಿಯಲ್ಲಿ ಜೇವರ್ಗಿ ತಾಲೂಕು 750 ಮನೆಗಳ ಕಾಮಗಾರಿ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಡಿಯಲ್ಲಿ ಮಂಜೂರಾದ 750 ಮನೆಗಳ ಕಾಮಗಾರಿಯಲ್ಲಿ ಗಂಭೀರ ಅವ್ಯವಹಾರಗಳು ನಡೆಯುತ್ತಿರುವ ಬಗ್ಗೆ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರರ ವಿರುದ್ಧ ಆರೋಪ. ಸ್ಲಂ ಬೋರ್ಡ್ ಹೆಸರಿನಲ್ಲಿ ಗುತ್ತಿಗೆದಾರರು ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಫಲಾನುಭವಿಗಳನ್ನು ಲೂಟಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಫಲಾನುಭವಿಗಳು ಮನೆ ಕಾಮಗಾರಿ ಪ್ರಾರಂಭಿಸಲು ಕೇಳಿದಾಗ ನೀವು ಮೊದಲು ನಿಮ್ಮ ಖರ್ಚಿನಲ್ಲಿ ಕೆಲಸ ಪ್ರಾರಂಭಿಸಿ ನಂತರ ಹಣ ನೀಡುತ್ತೇವೆ ಎಂದು ಭರವಸೆ ನೀಡಲಾಗಿದೆ. ಆದರೆ ಫಲಾನುಭವಿಗಳು ತಮ್ಮ ಸ್ವಂತ ಹಣದಲ್ಲಿ ಕಾಮಗಾರಿ ಪ್ರಾರಂಭಿಸಿದ ಬಳಿಕ ಗುತ್ತಿಗೆದಾರರು ಮಾತು ಬದಲಾಯಿಸಿ ನಾವು ಕಟ್ಟಡ ಸಾಮಗ್ರಿ ಮಾತ್ರ ಕೊಡುತ್ತೇವೆ, ಇತರ ಯಾವುದೇ ಖರ್ಚು ನೀಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಬೆದರಿಕೆ, ದಬ್ಬಾಳಿಕೆ ಹಾಗೂ ಏಕವಚನದಲ್ಲಿ ಅವಮಾನಕಾರಿ ಮಾತುಗಳಾಡಿರುವುದಾಗಿ ತಿಳಿಸಿದ್ದಾರೆ. ಜಾತಿ ನಿಂದನೆಗೂ ಒಳಗಾಗಿದ್ದೇವೆ ಎಂದು ಕೆಲವರು ಆರೋಪಿಸಿದ್ದಾರೆ. ಸಾಲದ ಭಾರದಲ್ಲಿ ಫಲಾನುಭವಿಗಳು. ಮನೆ ನಿರ್ಮಾಣಕ್ಕಾಗಿ ಹಲವರು ತಮ್ಮ ಒಡವೆ, ಆಭರಣ, ಆಸ್ತಿ ದಾಖಲೆಗಳನ್ನು ಅಡವಿಟ್ಟು ಹಣ ಪಡೆದಿದ್ದಾರೆ. ಈಗ ಹಣ ಮರಳಿ ಸಿಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ. ಡಿಡಿ ಕಟ್ಟಿದರೂ 2 ವರ್ಷಗಳಿಂದ ಮನೆ ಕಾಮಗಾರಿ ಪ್ರಾರಂಭವಾಗಿಲ್ಲ. ಕೆಲವು ಶ್ರೀಮಂತರು ಬಡವರ ದಾಖಲೆಗಳನ್ನು ಖರೀದಿಸಿ ಮನೆ ನಿರ್ಮಾಣ ಪ್ರಾರಂಭಿಸಿರುವ ಆರೋಪ. ಸ್ಲಂ ಪ್ರದೇಶವಲ್ಲದ ಜಾಗದಲ್ಲಿ ಮನೆ ಕಾಮಗಾರಿ ಆರಂಭಿಸಿರುವ ಪ್ರಕರಣಗಳು. ಫಲಾನುಭವಿಗಳ ಬೇಡಿಕೆಗಳು. 750 ಮನೆಗಳ ಸಂಪೂರ್ಣ ದಾಖಲೆಗಳ ಸಮಗ್ರ ಪರಿಶೀಲನೆ. ತಮ್ಮ ಖರ್ಚಿನಲ್ಲಿ ನಿರ್ಮಿಸಿದ ಹಣವನ್ನು ತಕ್ಷಣ ಮರಳಿ ಪಾವತಿಸಬೇಕು. ಅವ್ಯವಹಾರ ಮಾಡಿದ ಗುತ್ತಿಗೆದಾರರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ. ಅಕ್ರಮವಾಗಿ ಮಂಜೂರಾದ ಮನೆಗಳನ್ನು ರದ್ದುಗೊಳಿಸಿ ನಿಜವಾದ ಫಲಾನುಭವಿಗಳಿಗೆ ನ್ಯಾಯ. ಫಲಾನುಭವಿಗಳು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಬೇಕೆಂದು. ನನ್ನ ಹೆಸರು ಈಶ್ವರಾಧ್ಯ ಗೋಪಾಲ್ಕರ್ ಅಂತೇಳಿ. ಮತ್ತು ಜೇವರ್ಗಿ ತಾಲೂಕಿನ ಕೊಳಗೇರಿ ಅಭಿವೃದ್ಧಿ ಇಲಾಖೆಯಿಂದ ಸುಮಾರು ಜೇವರ್ಗಿ ತಾಲೂಕಿಗೆ 750 ಮನೆಗಳು ಮಂಜೂರಾಗಿದ್ದಾವೆ. ಆದ ಕಾರಣ ಇವತ್ತು ಸರ್ಕಾರದ ಆದೇಶದ ಪ್ರಕಾರ ಫಲಾನುಭವಿಗಳಿಗೆ ಅವರು ಉಚಿತವಾಗಿ ಗುತ್ತಿಗೆದಾರ ಏನದಪ್ಪ ಅಂದ್ರೆ ನಮಗೆ ಕಟ್ಟಿ ಕೀಲಿಯಾಗಿ ಕೊಡಬೇಕು. ಅವರು ಆ ರೀತಿ ಮಾಡ್ತಾಯಿಲ್ಲ. ಬಡವರಿಗೆ ಏನಪ್ಪ ಅಂದ್ರೆ ಅವರು ನಮಗೆ ಬರೀ ಮಟ್ರೋಲ್ ಕಳಿಸ್ತಾ ಇದ್ದಾರೆ, ನೀವೇ ಸ್ವತಃ ಕಟ್ಕೋಬೇಕು, ನೀವು ಗೌಂಡರ್ ಚಾರ್ಜು ಅಥವಾ ಸೆಂಟ್ರಿಂಗ್ ಚಾರ್ಜು ಅಥವಾ ಇನ್ನಿತರ ಚಾರ್ಜ್ ಯಾವುದೇ ಇದ್ರೂ ನೀವೇ ಮಾಡ್ಕೋಬೇಕು, ಅದು ನಮ್ಮ ಎಸ್ಟಿಮೇಟ್ದಲ್ಲಿ ಇರೋಲ್ಲ ಅಂತ ಹೇಳ್ತಾರೆ. ಮತ್ತೇನು ಮಾಡ್ತಾರೆ, ಒಂದು ಟ್ರಿಪ್ ಉಸಕ್ಕೆ ಕಳಿಸಿದ್ರೆ ಅದಕ್ಕೆ ಏನದಪ್ಪ ಅಂದ್ರೆ 12,000 ರೂಪಾಯಿ ಹಚ್ತಾರೆ. ಒಂದು ಚೀಲಕ್ಕೆ 320 ರೂಪಾಯಿ ಇದ್ದರೆ ಅದಕ್ಕೆ 400 ರೂಪಾಯಿಗೆ ಒಂದು ಚೀಲ ಹಚ್ತಾರೆ. ಮತ್ತು ಕಂಕರ್ 2,000 ರೂಪಾಯಿ ಟ್ರಿಪ್ ಇದ್ದರೆ ಅದಕ್ಕೆ 5,000, 6,000, 7,000 ರೂಪಾಯಿ ಹಚ್ತಾರೆ. ಮತ್ತು ಸ್ಟೀಲ್ಗೆ 5,000 ರೂಪಾಯಿ ಕ್ವಿಂಟಲ್ ಇದ್ದರೆ ಅದಕ್ಕೆ 12,000, 13,000 ಹಚ್ಚಿ ನಿಮ್ಮ 3.5 ಲಕ್ಷ ರೂಪಾಯಿ ಮುಗಿದಿದೆ ಅಂತೇಳಿ ನಮಗೆ ಅರ್ಧಕ್ಕೆ ಕೈ ಬಿಟ್ಟು ಬಡವರಿಗೆ ಭಾಳ ಮೋಸ, ವಂಚನೆ, ಅನ್ಯಾಯ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾವು ಈ ಸ್ಥಳೀಯ ಏನು ಕೊಳಗೇರಿ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಾವು AWಗೆ ಮನವಿ ಕೊಟ್ಟರೆ ಅವರು ಕೂಡ 1 ವರ್ಷ ಆಯಿತು, ಆದರೂ ಕೂಡ ಯಾವುದೇ ರೀತಿ ಅವ್ರನ್ನೂ ಕ್ರಮ ಕೈಗೊಂಡಿಲ್ಲ. ಮತ್ತು ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರೇನಾರ ಆ ಶಾಸಕರಿಗೂ ಕೂಡ ಈ ರೀತಿ ನಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಸರ್, ನಮಗೇನಾದರೂ ನಮಗೆ ಉಚಿತವಾಗಿ ಮನೆ ಕಟ್ಕೊಡಿ ಅಂತ ನಾವು ಅವರು ಕೂಡ ಮನವಿ ಸಲ್ಲಿಸಿದ್ವಿ. ಅವ್ರನ್ನೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇನ್ನವರಿಗೆ ಆದ್ರೂ ಅವ್ರು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ನಮ್ಗೆ ಬಡವರಿಗೆ ಭಾಳ ನೆಗ್ಲೆಕ್ಟ್ ಮಾಡ್ಲತ್ತಾರೆ ಈ ಶಾಸಕರು. ಇವರಿಗೆ ನಾವು ಓಟ್ ಹಾಕಿ ಆರಿಸ್ತಿದ್ದು ನಾವು ದೊಡ್ಡ ಅಪರಾಧ ಆಗಿದೆ ಮತ್ತು ನಮ್ಗೆ ಬುದ್ಧಿ ಭೇಟಿ ಆಗಿದೆ ಅಂತ ಮಾತು ಹೇಳ್ತಾ ನಮಗೇನದಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಉಚಿತವಾಗಿ ಮನೆ ಕೊಡ್ಬೇಕು. ನಾವು ಈ ದಿನ ಏನದಪ್ಪ ಅಂದ್ರೆ ಕೈಲೇ ಖರ್ಚು ಮಾಡಿ ದುಡ್ಡಿದೆ, ಆ ದುಡ್ಡು ವಾಪಸ್ ಕೊಡ್ಬೇಕಂತೇಳಿ ಈ ವಿಡಿಯೋ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಗುತ್ತಿಗೆದಾರರಿಗೆ ಗೋಲಾಯ ಹಿರಿಮಠನವರಿಗೆ ನಾವು ಫೋನ್ ಹಚ್ಚಿ ಮಾತಾಡಿದರೆ, ಫೋನ್ ಮುಖಾಂತರ ಮಾತಾಡಿದರೆ ಅವ್ರೇನಂತಾರ ನಮ್ಮ ಹತ್ರ ಎಸ್ಟಿಮೇಟ್ ಇರೋದಿಲ್ಲ, ಏನೂ ಇರೋದಿಲ್ಲ, ನಾವು ಅದೇ ರೀತಿ ಮನೆ ಕಟ್ತೀವಿ, ನೀ ಏನು ಮಾಡ್ಕೋವು, ಆಫೀಸ್ ಕೇಳೋಗು ಅಂತ ಕೇಸಿ ಉಡಪೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ನೀವು ಬೇಕಾದರೆ ನಾನು ಆ ನೀವು ಮಾತಾಡಿ ಇಡುವೆ ಹಾಕಿರ್ತೀನಿ, ನೀವು ಎಲ್ಲ ಜನರು ಕೇಳಿ ಮತ್ತು ಅಧಿಕಾರಿಗಳನ್ನು ಕೇಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.
ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಕೊಳಗೇರಿ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 700 ಮನೆಗಳು ಸ್ಲಮ್ ಏರಿಯಾದಲ್ಲಿ ಮಂಜೂರಾಗಿದ್ದು, ಈಗೇನಾದಂತಂದ್ರೆ ಇಲ್ಲಿ ಜೇವರ್ಗಿಯಲ್ಲಿ ಮುಖ್ಯ ಗುತ್ತೇದಾರರಾದಂಥ ಗೋಲಯ್ಯ ಅವರಿಗೆ ಟೆಂಡರ್ ಆಗಿರ್ತದೆ. ಅವರಿಂದ ಈ ಸಬ್ ಕಾಂಟ್ರಾಕ್ಟರ್ಗಳು ಕೆಲಸ ತೆಗೆದುಕೊಂಡು ಫಲಾನುಭವಿಗಳಿಗೆ ಮೋಸ ವಂಚನೆ ಮಾಡುತ್ತಿದ್ದಾರೆ ಮತ್ತು ಅವರ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ದೊಡ್ಡ ಅವ್ಯವಹಾರವನ್ನು ನಡೆಸುತ್ತಿದ್ದಾರೆ ಮತ್ತು ಗುತ್ತೇದಾರಗಳು 3-4 ಡಿ ಸ್ವಂತ ಉಪಯೋಗ ಮಾಡಿ 4-5 ಅಂತಸ್ತಿನ ಮನೆ ಕಟ್ಟಿದ್ದಾರೆ ಮತ್ತು ಪ್ರಭಾವಿ ವ್ಯಕ್ತಿಗಳಿಗೆ ಅವರ ಹೇಳಿದಾಗೆ ಮನೆಯನ್ನು ಕಟ್ಟಿಕೊಟ್ಟು ಮತ್ತು ಬಡ ಫಲಾನುಭವಿಗಳಿಗೆ ಮೋಸ ಮಾಡಿ ಅವರಿಗೆ ಅರ್ಧದಲ್ಲಿ ಮನೆಯನ್ನು ಮೊಟಕುಗೊಳಿಸಿ ಪರದಾಡುವಂತೆ ಮಾಡಿದ್ದಾರೆ. ಈಗ ಯಾಕೆ ಅಂತೇಳಿ ಗುತ್ತಿದಾರರಿಗೆ ಮನೆ ಫಲಾನುಭವಿಗಳು ವಿಚಾರಿಸಲು ಹೋದರೆ ಇಲ್ಲ, ನಮ್ಮ ಎಸ್ಟಿಮೇಟ್ನಲ್ಲಿ ಎಷ್ಟದ ಅಷ್ಟು ಮಾಡಿ ಮುಗಿಸೀವಿ, ಈಗ ನಿಮ್ಮ ದುಡ್ಡು ಖಾಲಿಯಾಗಿದೆ, ಈಗ ಏನು ಉಳಿದದ ನೀವೇ ಮಾಡಿಕೊಳ್ಳಿ, ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತೇಳಿ ಹಾರಿಕೆ ಉತ್ತರ ಕೊಟ್ಟು ಬಡ ಫಲಾನುಭವಿಗಳಿಗೆ ಮೋಸ ಮಾಡಿದ್ದಾರೆ. ಈ ಅಧಿಕಾರಿಗಳು ಕೂಡ ಅವರನ್ನು ಪೋಷಿಸುತ್ತಿದ್ದಾರೆ. ನಾವು ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದರೆ ಅವರು ಫೋನ್ನಲ್ಲಿ ಸಿಗುತ್ತಿಲ್ಲ, ಆಫೀಸ್ಗೆ ಹೋದರೆ ಆಫೀಸ್ ಕೂಡ ಸಿಗುತ್ತಿಲ್ಲ ಮತ್ತು ಅಚಾನಕ್ ಯಾವಾಗಾರೆ ಫೋನ್ ರಿಸೀವ್ ಮಾಡಿದರೆ ನಾವು ಅಲ್ಲಿವಿ, ನೀವು ಇಲ್ಲಿವಿ, ನಾವು ಅಲ್ಲಿ ಸೈಡಿಗೆ ಹೋಗಿವಿ, ನಾವು ಈ ಸೈಡಿಗೆ ಬಂದೀವಿ ಅಂತ ಹೇಳ್ತಾರೆ. ಮತ್ತು ಜೇವರ್ಗಿ ಅವರಿಗೆ ಸಂಬಂಧ ಇಲ್ಲೇನು, ಜೇವರ್ಗಿ ಕೂಡ ಬಂದು ತನಿಖೆ ಮಾಡಬೇಕಲ್ಲ. ಬೇಕಾದರೆ ಮೇಲಾಧಿಕಾರಿಗಳಾದ ತಾವು ಈ ಜೇವರ್ಗಿ ತಾಲೂಕಿಗೆ ಬಂದು ನಿಜವಾದ ಸ್ಲಮ್ ಏರಿಯಾದಲ್ಲಿ ಮನೆ ಕಟ್ಟಿದ್ದಾರೋ ಅಥವಾ ಇಲ್ಲ, ಮತ್ತು ನಿಜವಾದ ಫಲಾನುಭವಿಗಳು ಯಾರು ಮತ್ತು ಬೋಗಸ್ ಮನೆ ಕಟ್ಟಿದವರು ಯಾರು ಎಂಬುದು ನೀವು ಸ್ವಂತ ಬಂದು ತನಿಖೆ ಮಾಡಿ ನಿಜವಾದ ಫಲಾನುಭವಿಗಳಿಗೆ ಮೋಸ ಆದಂಥ ಅವರನ್ನು ಮನೆಯನ್ನು ಕಟ್ಟಿ ಪೂರ್ಣಗೊಳಿಸಿ ಅವರಿಗೆ ಮನೆಯನ್ನು ಹಸ್ತಾಂತರಿಸಿ ಅವರು ಸುಖವಾದ ಜೀವನ ನೆಮ್ಮದಿ ನಡೆಸಲು ಈ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಸಿದ್ದು ಮುದ್ವಾಳ್, ಸಮಾಜ ಸೇವಕ, ಜೇವರ್ಗಿ. ಈಗ ಸರ್ ಮಾಲ್ ಕರೆಕ್ಟ್ ಕೊಟ್ಟಿಲ್ರಿ ನಮಗೆ ರೀ. ಮಾಲ್ ಕೊಡ್ತಾರ್ರಿ, ಒಂದು 10 ಗೋಣಿ ಕಳಿಸಿರಿ, ಒಂದು 20 ಗೋಣಿ ಹೇಳ್ತಾರೆ. 20 ಗೋಣಿ ಹೇಳ್ತಾರೆ, ಒಂದು 2,000 ಇಟ್ಟಂಗೆ ಕಳಿಸಿರಿ, ಒಂದು 4,000 ಇಟ್ಟಂಗೆ ಕಳಿಸಿ ಅಂತ ಹೇಳ್ತಾರೆ. ಅದು ಇಟ್ಟಂಗೆ ಕಳಿಸ್ತಾರೆ ಸರ್ ರೀ. ಒಟ್ಟು ಬುಕ್ಣಿ ರೀ, ಪೂರಾ ಪೌಡ್ರ್ ಅಂತ ಬುಕ್ಣಿ ಇಟ್ಟಂಗೆ ರೀ. ಮತ್ತು ಹೆಚ್ಚು ಕಡಿಮೆ ಕೇಳಕ್ಕೆ ಹೋದ್ರೆ ಎಷ್ಟು ಗೌರ್ಮೆಂಟ್ ಮಾಲ್ ಅದ, ಇಷ್ಟೇ ಬರೋದ, ಇಷ್ಟೇ ತೊಗೋರಿ, ಕಟ್ಗೋರಿ, ಹೆಚ್ಚು ಗೌರ್ಮೆಂಟ್ ಮಾಲ್ ಕೊಡಲ್ಲ, ನೀವು ಕೈಲೇ ಕಟ್ಗೋರಿ. ನೆಕ್ಸ್ಟ್ ಏನು ಹೇಳ್ತಾರೆ ಸರ್ ರೀ, ಅದು ಸಿಮೆಂಟ್, ಅದು ಸುಮಾರು ಸಿಮೆಂಟ್ ರೀ, 200 ಸಿಮೆಂಟ್, 200 ರೂಪಾಯಿ ಸಿಮೆಂಟ್ ಗೋಣಿ ತರ್ತಾರೆ ಸರ್, ಒಂದು ಪೌಡ್ರ್ ತರ ರೀ. ಅದೇ ಸುಮಾರು ಇಟ್ಟಂಗೆ ತೊಂದರೆ ಕಟ್ಟಿವಿ ರೀ. ಕಟ್ಟೋ ಸಲುವಾಗಿ ರೀ ಇಂಥದ್ದು ಮಾಲ್ ಕೊಟ್ಟ ಸಲುವಾಗಿ ಇದು ಈ ಸಿಡಿ ಬಿತ್ತು ರೀ. ಯಾವ ಸಿಡಿ ಬಿದ್ದದ್ರಿ? ಈಗ ಈ ಸಿಡಿ ಬಿದ್ದಾವ ನೋಡಿರಿ. ಅದು ಇದು ಸಿಮೆಂಟ್ ಭೀ ಸರಿಯಾಗಿಲ್ಲ ರೀ, ಕಂಕರ್ ಸರಿಯಾಗಿಲ್ಲ ರೀ, ಅದು ಉಸುಗು ಭೀ ಸರಿಯಾಗಿಲ್ಲ ರೀ, ಮಣ್ಣಿಂದೆಲ್ಲ ಮಣ್ಣು ತರ ರೀ. ಅದೆಲ್ಲ ಹಾಕಿ ಕಟ್ಟಿವಿ ರೀ, ಇರ್ಲಾಕಂತ ಕಟ್ಟಿವಿ ರೀ. ಅಂದ್ರೆ ಬೇರೆ ಸಿಡಿ ಬಿದ್ದದ್ರಿ. ಈಗೇನು ಹೇಳ್ತಾರೆ, ನಿಮ್ಮದು ಡಿಡಿನೇ ಮುಗ್ದದ, ನಿಮ್ದು ಎಲ್ಲಟು ಮುಗ್ದದ, ಈಗ ಕೈಲೇ ಕಟ್ಕೊಂಡು ಕಟ್ಗಾರಿ ಬಿಟ್ಟರು ಬಿಡ್ರಿ, ಇಲ್ಲ ಎಲ್ಲಿ ಹೋಗ್ತಿರಿ ಹೋಗ್ರಿ. ಅದಕ್ಕೆ ನಾವು ಜವಾಬ್ದಾರಿ ಇದ್ದೀವಿ. ನೀವು ಎಲ್ಲಿ ಹೋದ್ರಿ ಭೀ ನಾವು ನಿಮ್ಮ ಮಾತು ಕೇಳಲ್ಲ. ನಮ್ದೆಲ್ಲ ಲೋನ್ ಸೆಲೆಕ್ಷನ್ ಆಗ್ಯದ. ಯಾರಿಗೆ ಮಾತಾಡ್ರಿ ಮೇಡಮ್? ನಾವು ಇಲ್ಲಿ ಅಬ್ಬು ಸರ್ ಮಾತಾಡೀವ್ರಿ, ಇವ್ರು ಏನಂತಾರೆ ಶಾಣ್ಬೈಬು ಮಾತಾಡೀವ್ರಿ, ಇಷ್ಟು ಮಂದಿ ಮಾತಾಡೀವಿ, ಒಂದು ಮಂದಿ ಮಾತಾಡೀರಿ. ಮಾತಾಡಿ ಅನ್ನರಿ ನಾವು ಇದು ಮಿಕ್ಕಿ ಲಾಸ್ಟ್ ರೀ. 2003 ರೀ ನಾವು ಮನೆ ಬಿಚ್ಚಿರಿ. 2003 2ನೇ ತಿಂಗಳದಾಗ ರೀ, 2ನೇ ತಿಂಗಳ ಮನೆ ಬಿಚ್ಚಿರಿ. ಇಲ್ಲಿ ತನಕ ಮನೆ ಕಂಪ್ಲೀಟ್ ಆಗಿಲ್ಲ ರೀ. ಕಂಪ್ಲೀಟ್ ಆಲಾರ ಬಿಟ್ಟಿಗಿಲ್ಲ ರೀ. ದಿನ ಹೋಗಿ ನಮ್ಗೆ ಹೆಣ್ಮಕ್ಳು ಯಾರು ಕೇರ್ ಮಾಡಲ್ಲ ರೀ, ಯಾರು ಕೇರ್ ಮಾಡಲ್ಲ. ಈ ಕ್ಯೂರೇ ಕೇಳ್ತಾರೆ, ಈ ಕ್ಯೂರೇ ಬಿಟ್ಟಿರ್ತಾರೆ. ನಮ್ಮ ಮನ್ಯಾಗನು ಇಲ್ಲ ರೀ. ನಾವು ಮಾಡ್ಕೊಂಡು ತಿನ್ನೋರು ಕೂಲಿ ಕಾರ್ಮಿಕರಿ ಮಾಡ್ಕೊಂಡು ತಿಂತೀವಿ ರೀ. ಕೆಲವು ಮಂದಿ ಮೋತಿ ನೋಡಿ ಹಾಕ್ತಾರೆ, ಮಟಲ್ ಹಾಕ್ತಾರೆ, ಮೋತಿ ನೋಡಿ ಹೆಂಗೆ ಹಾಕ್ತಾರೆ ಅಂದ್ರೆ ಅವ್ರು ಹಿಂದೆ ಕೆಪಾಸಿಟಿ ನೋಡಿ ಅವ್ರಿಗಿಲ್ಲ, ಅವ್ರು ಹೋಗೋದೇ ಬೇಡ್ರಿ ಸರ್. ಅವ್ರಿಗೆ ಹೋಗಿ ಮಟಲ್ ಕೊಡ್ತಾರೆ ರೀ, ಅವ್ರಿಗೆ ಹೋಗಿ ಇನ್ಕ್ವರಿ ಮಾಡ್ತಾರೆ ರೀ, ಅವ್ರಿಗೆ ಕೇಳ್ತಾರೆ ರೀ, ಮನೆ ನಿಂತು ಕಟ್ಟಿಸ್ಕೊಟ್ಟಾರೆ ಸರ್. ಅವ್ರು ಹಿಂದೆ ಕೆಪಾಸಿಟಿ ಇದ್ದವ್ರಿಗೆ ರೀ. ಮತ್ತು ನಮ್ಮಂತರ್ಗಂದ್ರೆ ಯಾರು ಕೇರೇ ಮಾಡಲ್ಲ ಸರ್. ನೀವು ಶಾಸಕರಿಗೆ ಸ್ಥಳೀಯ ಶಾಸಕರು ಕೇಳಿರಿ? ಹಾಂ ಕೇಳಿರಿ ಸರ್. ಅವ್ರೇನು ಹೇಳಾರಿ? ಹಾಂ ಏನಿಲ್ಲ ರೀ, ಹ್ಞೂ ಅಂತಾರೆ. ನಮ್ಮ ಸಲ ನಮ್ಮ ಪಲ್ಲಿ ಹ್ಞೂ ಅಂತಾರೆ. ಈ ಸದ್ಯ ಹ್ಞೂ ಅಂತಾರೆ. ನೆಕ್ಸ್ಟ್ ಹೋಗ ಆಯ್ತಮ್ಮ ಹಾಗೆ ಹೋಗಿದ್ದು, ಕೆಲಸನೇ ಮುಗ್ದದ, ಅವಾಗೆ ಮಾಡ್ಕೋದಿತ್ತು. ಈಗೆಲ್ಲ ಮುಗ್ದ ಮೆಂಬರ್ ಅವ್ರ ಮೇಲೆ ಇವ್ರ ಮೇಲೆ ಹಾಕಿ ಮಾತೆ ಮುಗಿಸ್ಬಿಡ್ತಾರೆ. ತಮ್ಮ ಹೆಸರು? ನಮ್ಮ ಹೆಸರು ರೂಪಾ ಅಂತ್ರಿ. ರೂಪಾ ಅಂತ ಹೇಳಿ ಸಾಕಾಗಲ್ರಿ. ಒಯ್ತಾಕಾಗಿ ನಾವು ಸುಮ್ ಬಿಟ್ಟಿವ್ರಿ. ಕಟ್ಟಿ ಕೊಟ್ರ ಚಲೋ ಅದ, ಕಟ್ಟಿ ಕೊಡ್ಲಿಕ್ಕೆ ಭೀ ಚಲೋ ಅದ ಅಂತ. ಮತ್ತು ಗೌರ್ಮೆಂಟ್ ಏನು ಮಾಡ್ತಾ ಗೊತ್ತಿಲ್ಲ. ಈಗಂದ್ರೆ ಬಿದ್ದದ ನೋಡ್ರಿ, ಮನೆ ಬಿದ್ದದ್ರಿ. ಮತ್ತು ನಾಳೆ ಮನ್ಯಾಗ ಹೋಗಿ ನಾವು ಕೈಲೇ ಕಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಏನು ಗೊತ್ತಾ ಗೊತ್ತಿಲ್ಲ. ಅಂದ್ರೆ ನಿಮ್ದು ಆರೋಪ ಕೊಳಪೆ ಕಾಮಗಾರಿ ಆಗ್ಯದಂತ? ಹಾಂ
ಸರಿ ಕೆಲಸ ಮಾಡಿಲ್ಲ. ಸರಿ ಏನು ಕೆಲಸ ಮಾಡಿಲ್ರಿ. ಒಂದಕ್ಕೆ ಎರಡು ಬರೆಯಾದ್ರಿ, ಒಂದು ಮಾಲ್ ಕೊಡೋದ್ರಿ, 2 ಬರೆಯಾದ್ರಿ, 1 ಲೇಬರ್ ಕಳ್ಸೋದ್ರಿ, 4 ಲೇಬರ್ ಹೆಸರು ಹಚ್ಚೋದ್ರಿ. ಇಷ್ಟು ರೊಕ್ಕ ಕಟ್ಟಿ ನಿಮಗೆ. ಯಾರು ಹೇಳ್ತಾರೆ ಇದು? ಯಾರು ಹೇಳ್ತಾರೆ ಇದು? ಹಬ್ಬ ಹೇಳ್ತಾನ್ರಿ. ಯಾರ ಬಂದ್ರಿ ಏನು ಹೇಳ್ತಾರೆ ಗೊತ್ತೇನ್ರಿ? ಯಾವ್ದಾದ್ರು ಸುಮ್ಮನೆ ಅನ್ರಿ ನೀವು, ನಾನು ಹಂಗೆ ಹೊತ್ಕೊಂಡು ಓದ್ತೀನಿ. ಯಾರಿಗೆ ಕೇಳಿದ್ರೆ ಹೇಳ್ಬೇಡ್ರಿ, ನೀವು ಕೊಟ್ರಂತ ಹೇಳ್ರಿ, ಕೊಟ್ರಂತ ಹೇಳ್ರಿ, ನಿಮ್ ಕೆಲಸ ಮಾಡ್ಕೋದಿಲ್ಲ, ನೀವು ಕೆಟ್ರ ಅಂತ ಹೇಳ್ರಿ. ಇಷ್ಟು ಮಾತಾಡೋರು ನಮ್ಮ ಎದುರು. ಇಷ್ಟೇ ರೀ. ಹಂಗ್ರಿ ಮತ್ತೆ ಇಟ್ಕೊಲಾರ್ದ ಕೆಲಸ ಚಾಲು ಮಾಡ್ತೀರಿ? ಅವು ಏನು ಇಟ್ಕೊಳ್ಳಲ್ಲ. ಇಟ್ಕೊಲಾರ್ದ ಕೆಲಸ ಚಾಲು ರೀ? ಏನು ಅಂದಾಜ್ ಮೇಲೆ ಗೊತ್ತಿರ್ತದ, ಅಟ್ರ ಮೇಲೆ ಚಾಲು ಮಾಡಿರ್ತೀವಿ. ಅದು ತೊಗೊಂಡು ನಾವೇನು ಮಾಡಮ್? ಅಂಜಾದ ಮೇಲೆ ಹೆಂಗ್ ಗೊತ್ತಾದ್ರಿ ಮತ್ತೆ ಸೈಜ್ ಗೀಜ ಗೊತ್ತಾಗ್ತದ, ಗೊತ್ತಾದಲ್ಲಿ ಅಲ್ಲಿ ಮಾಡ್ಲಾಕತ್ತೀವಿ. ಹೆಂಗ್ ಗೊತ್ತಾದ್ರಿ ಬೇಕ್ರಿ? ಒಂದ್ ಸಣ್ಣ ಮಾಡ್ಬೇಕಂದ್ರೆ ಎಸ್ಟಿಮೇಟ್ ಬೇಕಾದ್ರಿ. ಏನು ಅವು ಏನೂ ಇಲ್ಲ, ಎಸ್ಟಿಮೇಟ್ ಏನೂ ಇಲ್ಲ ನೋಡಿ. ಎಸ್ಟಿಮೇಟ್ ಇಲ್ಲಾರ್ದ ಮನೆ ಕಟ್ತೀರಿ? ಎಸ್ಟಿಮೇಟ್ ಇರ್ಲಾರ್ದೆ ಮನೆ ಕಟ್ತೀವಿ. ಅದೇ ಹಂಗ್ರಿ ಮತ್ತೆ ಅಂದ್ರೆ ಬಡವ್ರು ಸತ್ತು ಹೊಡಿತೀರಿ ನೀವು ಹಿಂಗೆ ಮಾಡ್ಕೊಳ್ತೀನಿ? ಅವು ಏನ್ ಆಗ್ತದ ಆಯ್ತಾ? ಏನಾತ ಅವೆಲ್ಲ ಅವು ಅಲ್ಲಿ ಹೋಗಲ್ಲಿ ಆಫೀಸ್ದಾಗ ಕೇಳಿದ್ರೆ ಹೇಳ್ತಾರ. ಅವ್ರು ಗೊತ್ತಿರೋ ಬಲ್ಲಿ ಇರ್ತಲ್ಲ ಇಸ್ವೇರ್ ಅಂತ ಹೇಳ್ತಾರೆ ಅವ್ರನ್ನು. ಗುತ್ತಿಗೆಗಳ ಬಲ್ಲಿ ಇರ್ತದೆ ಇಸ್ವೇರ್ ಅಂತ ಹೇಳ್ತಾರೆ ಅವರು. ಇಲ್ಲ ನಂಬಲ್ಲಿ ಇರಲ್ಲ. ನಿಮ್ಮಲ್ಲಿ ಮತ್ತೆ ಹಿಂಗೆಲ್ಲ ಮಾತಾಡ್ಬೇಡ್ರಿ. ನಮ್ಮೂರ ಹಾಕಿಸಿ ನಮ್ಮ ಹಿಂಗೆಲ್ಲ ಮಾತಾಡ್ಬೇಡ್ರಿ ನೀವು. ಅವ್ರು ಇಲ್ಲ ಅಂದಾರ ಕೇಳು, ಎಸ್ಟಿಮೇಟ್ ಇಲ್ಲಲ್ಲಕತ್ತಾರ್ರಿ, ಅವ್ರಿಗೆ ಕೊಟ್ಟಿಲ್ಲತ್ತ, ಮತ್ತ ಅವ್ರಿಗೆ ಕೊಡ್ರಿ, ಅವ್ರ ಬಲ್ಲೆ ತೋತಿವಿ ಅಂತ ಹೇಳು. ಇಲ್ಲ ನಿಮ್ಗೆ ಕೊಟ್ಟಾರ ಅಂದ್ರಿ ಅವ್ರು ಅಂದಾರ ನಮ್ಗೆ ಆಫೀಸರ್. ಇಲ್ಲ ತೊಗೊಂಡ್ರಲ್ಲ ನಾವು ಎಸ್ಟಿಮೇಟ್. ಅವು ಏನು ಅಲ್ಲೇ ಇರ್ತಾವ, ಆಫೀಸ್ದಾಗ ಇರ್ತಾವ. ಅಂದ್ರೆ ಬಡವರಿಗೆ ನೀವು ಎಲ್ಲ ಸಂಬಂಧಿ ಕೆಲಸ ತೊಡ್ರಿ, ಅವ್ರನ್ನೂ ಹಂಗೆ ನೀವು ಹಂಗೆ ಅಂದ್ರೆ ಹೆಂಗ್ರಿ? ಆಫೀಸ್ ಬಲ್ಲಿ ಈಗ ನಾವೇ ಏನು ಮಾಡತ್ಲೇ ಇಲ್ಲ. ನಿನಗೇನಾಗ್ಯದ ಅವೆಲ್ಲ ಕಾಮನೆ ಆಗ್ಲಕತ್ತಾವ, ನೀ ಮಾತಾಡೋದು ಇದ್ದಕ್ಕಿದ್ದಂಗೆ ಮಾತಾಡೋ. ಅದ್ರಾಗ ಏನು ಇದ್ರಾಗ ಏನು ಇದ್ದಕ್ಕಿದ್ದಂಗೆಲ್ಲ ಕೇಳ್ರಿ. ನಮ್ಮ ಮನೆ ಕಟ್ಟಕಲಾಗತ್ತೀವಿ, ಏನೇನು ಬೇಕಾದ ಮಟ್ರ ಸರಿಯಿಂದ ಎಸ್ಟಿಮೇಟ್ ಕೇಳತ್ತೀರಿ ಅಷ್ಟೇ. ಅದೇ ಆಯ್ತು ಮಾತಾಡ. ನಮ್ಗೆ ಅವು ಇವು ಬರಲ್ಲ, ನಂಬಲ್ಲಿ ಎಸ್ಟಿಮೇಟ್ನಾಗ ಇದಿಲ್ಲ ಅದಿಲ್ಲ ಅಂತ ಹೇಳಕತ್ತಾರೆ ಅವರು. ಆಯ್ತು ಬರೇ ಅವ್ರು ಬರೇ ಮಟ್ರಲ್ ಕೊಡ್ತಾರ ಅಂತೀರಿ, ಯಾವ್ದು ಕಟ್ಟ ಚಾರ್ಜ್ ನಂಬಲ್ಲಿ ಇಲ್ಲ. ಅವ್ರು ಏನ್ ಹಂಗೇನ್ ತಪ್ಪು ಹೇಳಲ್ಲ. ತಪ್ಪೇ ಹೇಳ್ಯಾರಿ, ನಮ್ಗೆ ಯಾವ್ದು ಇರಲ್ಲ ನಂಬಲ್ಲಿ, ಬರೇ ಮಟ್ರಲ್ ಕೊಡ್ತೀವಿ ನೀವು ಕಟ್ಗಾರಿ ಹೇಳಲ್ಲ. ಹಂಗೆ ಹೇಳಕತ್ತಾರೆ ಅವ್ರು. ಕಟ್ಟಿದ್ ರೊಕ್ಕನು ಕೊಟ್ಟಿರ್ತಾರ. ಅಲ್ಲಿ ಆಫೀಸ್ನ ಕೇಳಿದ್ರೆ ಏನದ ಅವರೇ ಕಟ್ಟಿ ಕೊಡ್ಬೇಕು, ನೀವು ಯಾಕೆ ಕಟ್ಕೊಳಕತ್ತೀರಿ ಅಂತ ಅವ್ರು ಅಂತಾರೆ ನಮಗೆ. ಆಯ್ತು ನೀ ಮಾತಾಡ, ಅವ್ರಿಗೆ ಮಾತಾಡ. ನೀವು ಕೊಡ್ರಿ, ಕೊಡ ಅಂತ ಹೇಳ್ರಿ, ನಾ ಹಬ್ಬನ ಮೇಲೆ ಹೋಗ್ತೀನಿ ಈಗ.